ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 7/12/2025 ಕಂಡಕ್ಟ್ ಮಾಡಲಾದಂಥ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ದ ಪೇಪರ್ 1 ಈ ಪೂರ್ವಾಹ್ನದಲ್ಲಿ ನಡೆದಂಥ ಈ ಒಂದು ಪರೀಕ್ಷೆ ಒಂದು ಅಥವಾ ಪತ್ರಿಕೆ ಒಂದರ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಭಾವ್ಯ ಕೀ ಉತ್ತರಗಳನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಹೇಳುವ ಎಲ್ಲ ಕೀ ಉತ್ತರಗಳು ಸಂಭಾವ್ಯ ಇರ್ತವೆ, ಫೈನಲ್ ಅಥವಾ ಅಂತಿಮವಾಗಿರುವುದಿಲ್ಲ. ಓಕೆ, ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಷ್ಟೇ. ಲೆಟ್ಸ್ ಗೋ ಟು ಫಸ್ಟ್ ಪಾರ್ಟ್, ದಟ್ ಈಸ್ 1 ಭಾಷೆ 1 ಕನ್ನಡ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. 1ರಿಂದ 8 ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿರಿ. ಇಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕುರಿತು ಒಂದು ಗದ್ಯ ಭಾಗ ಅದ. ಈ ಒಂದು ಭಾಗವನ್ನು ಚೆನ್ನಾಗಿ ಓದಿಕೊಂಡು ಇಲ್ಲಿ ಕೇಳಲಾದಂಥ 8 ಕ್ವಶನ್ಗೆ ನೀವು ಉತ್ತರವನ್ನು ನೀಡಬಹುದು. ಇಲ್ಲಿ ಮೊದಲ ಕ್ವಶನ್ ಏನದ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕತೆ ಯಾವುದಪ್ಪ? ರಂಗನ ಮದುವೆ. ಸೆಕೆಂಡ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಶ್ರೀನಿವಾಸ. ನೆಕ್ಸ್ಟ್, ಮಾಸ್ತಿಯವರ ಬರೆದ ಸುಬ್ಬಣ್ಣ ನೀಳಗತೆಯು ಹೊಂದಿರುವ ಕಥಾ ವಿಷಯ ಯಾವುದು? ಸಂಗೀತಗಾರನ ಜೀವನ. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಯಾವ ಭಾಷೆಗೆ? ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ? ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ 1920. ನೆಕ್ಸ್ಟ್, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಯಾವುದು? ಚುಟುಕು ಬ್ರಹ್ಮ. ಓಕೆ, ಅವರಿಗೆ ಇಲ್ಲಿ ಕನ್ನಡದ ಒಂದು ಕಥಾಬ್ರಹ್ಮ, ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ ಅಂತ ಈ ಒಂದು ಗದ್ಯ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್, ಅತ್ಯುತ್ತಮ ಈ ಒಂದು ಪದದಲ್ಲಿರುವ ಸಂಧಿ ಯಾವುದು? ಅತಿ ಪ್ಲಸ್ ಉತ್ತಮ. ನೋಡಿ, ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಹೌದಾ? ಸೊ ಇಲ್ಲಿ ಈ ಒತ್ತಕ್ಷೇನದ ಆದೇಶವಾಗಿ ಬಂದದ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಏನಾಗ್ತದ? ಆದೇಶವಾಗಿ ಬಂದದ, ಬಟ್ ಇಲ್ಲಿ ಏನಾಗ್ತದೆ? ಆ್ಯಕ್ಚುಲಿ ಇದು ಎನ ಸಂಧಿಗೆ ಉದಾಹರಣೆ ಆಗ್ತದೆ. ಓಕೆ, ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಓಕೆ, ಎನ ಸಂಧಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮತ್ತೆ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಈ ಒಂದು 9ರಿಂದ 15 ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಪದ್ಯ ಭಾಗವನ್ನು ಒಮ್ಮೆ ಓದಿಕೊಂಡು ಇದನ್ನು ಬರಿಬೋದು. ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ, ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ, ಮತ್ತೆ ಬರಬಾರದೆ ಹಿಗ್ಗೆರೆದ ಹಳಗಾಲ, ಮಳೆಯು ಮರೆಯಗೊಡದಿರುವುದು ಬಂದ ಸಂಬಂಧಗಳನ್ನು, ಮಳೆಯು ಜೀವಾಳವನ್ನು ಕಲಕಿದೆ. ಓಕೆ, ನೆಕ್ಸ್ಟ್, ಸುಖ ದುಃಖ ಎನ್ನುವುದು ಜೋಡು ನುಡಿ. ಇದು ಸುಖ ದುಃಖ ಏನು? ಈಗ ಏನಪ್ಪ ಸುಖ ದುಃಖ ಅಂದ್ರೆ ಏನು? ಇದು ಸುಖ ಒಂದು ದುಃಖ ಬೇರೆ ಬೇರೆ, ಅದಕ್ಕೆ ನಾವು ಏನಂತೀವಿ? ಜೋಡು ನುಡಿ. ನೆಕ್ಸ್ಟ್, ಪಯಣ ಪದದ ತತ್ಸಮ ರೂಪ ಪಯಣ, ಪ್ರಯಾಣ. ಓಕೆ, ನೆಕ್ಸ್ಟ್ ನೋಡಿ, ಅನುನಾಸಿಕವಲ್ಲದ ಅಕ್ಷರ. ಅನುನಾಸಿಕ ಅಂದರೆ ಯಾವಪ್ಪ? ಇದ್ಯಾವುದು? ನ್ಯ, ನ್ಯ, ನ, ನ, ಮ ಇವು ಅನುನಾಸಿಕ. ಹೌದಾ? ಅನುನಾಸಿಕವಲ್ಲದ ಅಕ್ಷರ ಅಂತ ಅಂತೀವಿ ನಾವು.
ಇಲ್ಲಿ ಆ್ಯಕ್ಚುಲಿ ಅನುನಾಸಿಕ ಅಕ್ಷರಗಳು ಇವು 5 ಆಗ್ತಾವೆ. ಬಟ್ ಇಲ್ಲೇನು ನ ಇದೆ, ಇದು ಆಗೋದು, ಇವು ಅನುನಾಸಿಕ, ಇದು ಅನುನಾಸಿಕ. ಬಟ್ ಇಲ್ಲಿ ಅನುನಾಸಿಕವಲ್ಲದ ಅಂದರೆ ಇಲ್ಲಿ ತನೂ ಆಗುತ್ತೆ, ಜನೂ ಆಗುತ್ತೆ, ಎರಡೂ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಅದಕ್ಕೆ 1 or 4 ಆಗುತ್ತಾ. ಓಕೆ, 1 or 4 ಈ ಎರಡು ಆಪ್ಷನ್ಗಳಲ್ಲಿ 1 or 4 ಯಾರಾದರೂ ಒಂದು ಆಪ್ಷನ್ ಹಾಕಿದರೆ ನೀವು ಇಲ್ಲಿ ಕರೆಕ್ಟಾಗಿ ಮಾರ್ಕ್ಸನ್ನು ಪಡಿಬೋದು. ಓಕೆನಾ. ನೆಕ್ಸ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಒಟ್ಟು ವ್ಯಂಜನಗಳು 34. ನೆಕ್ಸ್ಟ್ ಮೇಲ್ವಾತು, ಈ ಒಂದು ಪದದಲ್ಲಿರುವ ಸಂಧಿ ಮೇಲ್ವಾತು, ಮೇಲಿನ ಪ್ಲಸ್ ಮಾತು ಮೇಲ್ವಾತು, ಇದು ಆದೇಶ ಸಂಧಿ ಆಗುತ್ತಾ. ನೆಕ್ಸ್ಟ್ ವೃದ್ಧಿ ಸಂಧಿಗೆ ಉದಾಹರಣೆ. ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ. ನೋಡಿ, ವೃದ್ಧಿ ಸಂಧಿಗೆ ಜಸ್ಟ್ ಇಷ್ಟೇ ಐ ಮತ್ತು ಅವು ಬರ್ತಾಯಿದ್ರೆ, ಐ ನೋಡಿ ಐ ಮತ್ತು ಅವು ಬರ್ತಾಯಿದ್ರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಆಗುತ್ತಾ. ಓಕೆ, ನೆಕ್ಸ್ಟ್ ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಯಾವುದು? ಅದು ರಾಮನ. ಷಷ್ಠಿ ವಿಭಕ್ತಿ ಅಂದ್ರೇನು? ವಿಭಕ್ತಿ ಪ್ರತ್ಯಯ ಅ, ಷಷ್ಠಿ ಅ. ರಾಮನ ಅ. ನೆಕ್ಸ್ಟ್ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ? ಫೋನಿಮ್. ಓಕೆ, ನೆಕ್ಸ್ಟ್ ಮಾತೃಭಾಷಾ ಕಲಿಕೆಯು ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ನೆಕ್ಸ್ಟ್ ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ, ಆಪ್ಷನ್ ನಂಬರ್ 4. ನೆಕ್ಸ್ಟ್ ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಭಾಷಾ ಶಿಕ್ಷಕ. ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ರೇಡಿಯೋ, ಧ್ವನಿ ಸುರುಳಿ. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ, ನಕಲು ಮಾಡುವ ಸಾಧ್ಯತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ, ಇದು ವಿವರಿಸುವ ಬರೆಯುವ ಪರೀಕ್ಷೆ. ಅಂದರೆ ವಿವರಿಸುವ ಅಂದರೆ ಏನಾದ ಆಗ್ತದೆ ಇಲ್ಲಿ? ವಿಶ್ಲೇಷಣಾತ್ಮಕ ಅಥವಾ ಪ್ರಬಂಧ ಮಾದರಿ ಪರೀಕ್ಷೆ ಅಂತ ನಾವು ಹೇಳ್ಬೋದು. ವಸ್ತುನಿಷ್ಠ ಅಂದ್ರೇನು? MCQ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ನೆಕ್ಸ್ಟ್ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ, ಇದು ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ, ಅಲ್ಲಿ ಹೆಚ್ಚಿಗೆ ಇರುತ್ತದೆ, ಅದಕ್ಕೆ ಇದು ಗುಣಲಕ್ಷಣವಲ್ಲ. ನೆಕ್ಸ್ಟ್ CCE, ಇದರ ವಿಸ್ತೃತ ರೂಪ ಏನಪ್ಪ? ನಿರಂತರ ಸಮಗ್ರ ಮೌಲ್ಯಮಾಪನ. ಬಟ್ ನಾವು ಇದು ನಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕು. CCE ಅಂದರೆ ಕಂಟಿನ್ಯೂವಸ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್. ಕಂಟಿನ್ಯೂವಸ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೂಯೇಷನ್. ಸೊ ಇದು ಕರೆಕ್ಟ್ ಆಗುತ್ತಾ? ಓಕೆ, ಮುಂದಿನ ಒಂದು ಪ್ಯಾಟರ್ನಲ್ಲಿ ಲ್ಯಾಂಗ್ವೇಜ್ ಟು ಇಂಗ್ಲೀಷನ್ನು ನೋಡೋಣ. ಈ ಒಂದು ಕ್ವೆಶನ್ಗಳಲ್ಲಿ ಯಾವುದಾದ್ರೂ ನಿಮಗೆ ಆನ್ಸರ್ ಏನಪ್ಪ ಡಿಫ್ರೆನ್ಸ್ ಅನ್ನಿಸ್ತಿತ್ತಂದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.